ನಮಸ್ಕಾರ ಸ್ನೇಹಿತರೆ. ನೋಡಿ, ರಾಜ್ಯಾದ್ಯಂತ PU ಕಾಲೇಜುಗಳಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ, ಉಪನ್ಯಾಸಕರ ಹುದ್ದೆಗಳು, ಆ ಒಂದು ಖಾಲಿ ಉಪನ್ಯಾಸಕರ ಹುದ್ದೆಗಳಿಗೆ ಅನುಗುಣವಾಗಿ ಈಗ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಅಂದರೆ ಇದು ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ಇಲ್ಲಿ PU ಉಪನ್ಯಾಸಕರ ನೇಮಕಾತಿ ನಡೀತಾ ಇದೆ. ಹಲವಾರು ಜನ MA B.Ed ಮುಗಿಸ್ಕೊಂಡು ಅಂದರೆ ಈ ಒಂದು PU ನೋಟಿಫಿಕೇಷನ್ ಏನಾದರೂ ಆದರೆ ಎಕ್ಸಾಮನ್ನು ಬರೆದು PU ಲೆಕ್ಚರ್ ಆಗಬೇಕನ್ನೋಂಥ ಆಸೆ ಇತ್ತು. ಬಟ್ ನೋಟಿಫಿಕೇಷನ್ಗಳು ಮುಂದೆ ಆಗ್ತವೆ, ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಈಗ ಗೆಸ್ಟ್ ಲೆಕ್ಚರರ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು PU ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಭಾಗವಹಿಸಿ ಈ ಒಂದು 10 ತಿಂಗಳ ಅವಧಿಗೆ ತಾವು ಲೆಕ್ಚರರ್ ಆಗಿ ಅಂದರೆ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಜಿಲ್ಲಾವಾರು ಹುದ್ದೆಗಳು ಮಾಹಿತಿ ಕೂಡ ಇದೆ. ಒಟ್ಟಾರೆ 5910 ಹುದ್ದೆಗಳು ಇರ್ತಕ್ಕಂಥದ್ದು. ಯಾವೆಲ್ಲ ಜಿಲ್ಲೆಗಳಲ್ಲಿ ಹುದ್ದೆಗಳು, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಉಳಿದಂತೆ ಹಲವಾರು ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಲಿಂಕನ್ನು ಬಳಸ್ಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಈ ಎಲ್ಲ PDF ಕೂಡ ಅಲ್ಲಿ ಸಿಗ್ತವೆ ಅಂತ ಹೇಳ್ತಾ ನೋಡಿ, ನಾವು ಈ ಒಂದು ವಿಡಿಯೋನ ಆರಂಭ ಮಾಡೋಣ. ತಾವಿಲ್ಲಿ ನೋಡ್ಬೋದು, ಇದು ನಿನ್ನೆ ಬಂದಿರತಕ್ಕಂಥದ್ದು ಅಂದರೆ 25/2026 ಬಂದಂಥ ಒಂದು ಜ್ಞಾಪನ ಆಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ವಿಷಯ ನೋಡೋದಾದರೆ 2026-27ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳೇನಿದ್ದಾವೆ ಅಲ್ಲಿ ಖಾಲಿ ಇರುವಂಥ ಉಪನ್ಯಾಸಕರ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ವಿಷಯದ ಬಗ್ಗೆ ಇರತಕ್ಕಂಥದ್ದು. ಇಲ್ಲಿ ತಾವು ನೋಡ್ಬೋದು, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 2026-27ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿ ಆದೇಶಿಸಲಾಗಿರ್ತಕ್ಕಂಥದ್ದು. ಹಾಗೆಯೇ ಎಷ್ಟು ದಿನ ಏನು ಅನ್ನೋಂಥ ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ನೋಡಿ, 4/7/2016 ನಿಗದಿಪಡಿಸಿರ್ತಕ್ಕಂಥ ಷರತ್ತುಗಳಿದ್ದಾವೆ. ಆ ಒಂದು ಷರತ್ತುಗಳಿಗೆ ಒಳಪಟ್ಟು ರಾಜ್ಯದ ಪದವಿ ಪೂರ್ವ ಕಾಲೇಜುಗಳಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಅವಧಿಗೆ 5910 ಉಪನ್ಯಾಸಕರನ್ನು ಈ ಕೆಳಗಿನ ತಖ್ತೆಯಲ್ಲಿರ್ತಕ್ಕಂಥ ಅಂದರೆ ಇಲ್ಲಿ ಸೂಚಿಸಿರ್ತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟು ದಿನ ಇರುತ್ತೆ ಅಂದರೆ ಇದು 10 ತಿಂಗಳವರೆಗೆ ಇರತಕ್ಕಂಥದ್ದು. ನೋಡಿ, ಇಲ್ಲಿರುವಂಥದ್ದು ಏನಂತಂದರೆ, ನೀವು ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಹೊಂದಿದ್ರಿ ಅಂತಂದರೆ ಆ ಹುದ್ದೆ 10 ತಿಂಗಳವರೆಗೆ ಮಾತ್ರ ಇರ್ತಕ್ಕಂಥದ್ದು. ತದನಂತರ ಅದು ಆಟೋಮೆಟಿಕ್ಕಾಗಿ ಆ ಸ್ಥಾನ ಖಾಲಿ ಆಗ್ತಕ್ಕಂಥದ್ದು. ಒಂದು ವೇಳೆ ಆ 10 ತಿಂಗಳ ಒಳಗಾಗಿ ಏನಾದರೂ ಹೊಸದಾಗಿ PU ಉಪನ್ಯಾಸಕರ ಹುದ್ದೆಗಳಿಗೆ ಎಕ್ಸಾಮ್ ನಡೆದು ಯಾರಾದರೂ ಅಲ್ಲಿಗೆ ಜಾಯ್ನ್ ಆದರು ಅಂತಂದರೆ ಆಗ ಆ ಹುದ್ದೆಯನ್ನು ನೀವು ಬಿಟ್ಕೊಡ್ಬೇಕಾಗತ್ತೆ. ಜೊತೆಗೆ ಅಲ್ಲಿಗೆ ಯಾರಾದರೂ ಟ್ರಾನ್ಸ್ಫರ್ ಬಂದ್ರಂದರೆ, ಒಂದು ವೇಳೆ ಟ್ರಾನ್ಸ್ಫರ್ಗಳು ನಡೆದು ಅಂತಂದರೆ ಟ್ರಾನ್ಸ್ಫರ್ ಬಂದ್ರಂದರೆ ಆಗಲೂ ಕೂಡ ನೀವು ಆ ವಿಷಯದ ಅತಿಥಿ ಉಪನ್ಯಾಸಕರು ಬಿಟ್ಕೊಡ್ಬೇಕಾಗತ್ತೆ. ಅದು ತಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇಲ್ಲಿ ನೋಡೋಣ ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಅಂದರೆ ಬೆಂಗಳೂರು ಉತ್ತರದಲ್ಲಿ 40, ಬೆಂಗಳೂರು ದಕ್ಷಿಣದಲ್ಲಿ 44, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 58, ರಾಮನಗರ ಜಿಲ್ಲೆಯಲ್ಲಿ 133 ಹುದ್ದೆಗಳು. ಹಾಗೆಯೇ ಬಳ್ಳಾರಿಯಲ್ಲಿ 238, ಚಿಕ್ಕೋಡಿಯಲ್ಲಿ ಅಂದರೆ ಚಿಕ್ಕೋಡಿ ಅಂತಕ್ಕಂಥದ್ದು ಶೈಕ್ಷಣಿಕ ಜಿಲ್ಲೆ, ಹಂಗಾಗಿ ಅಲ್ಲಿ 254, ಬೆಳಗಾವಿ 203, ಬಾಗಲಕೋಟೆ 311, ವಿಜಯಪುರ 239, ಬೀದರ್ 75, ದಾವಣಗೆರೆ 79, ಚಿತ್ರದುರ್ಗ 151, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಇರತಕ್ಕಂಥದ್ದು. ಅಷ್ಟು ಏನು ಓದ್ಕೊಂತ ಕುಂದ್ರಂಥ ಅವಶ್ಯಕತೆ ಇಲ್ಲ. ಸಾಧ್ಯ ಆದರೆ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ ನಿಮ್ಮ ಡಿಸ್ಟಿಕಲ್ಲಿ. ಒಂದು ವೇಳೆ ಇದೇ PDF ನಿಮ್ಗೆ ಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ನಲ್ಲಿ ಇರುತ್ತೆ, ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ನೋಡ್ಕೋಬೋದಾಗಿರುತ್ತೆ. ಒಂದಷ್ಟು ವಿಶೇಷ ಸೂಚನೆಗಳಿದ್ದಾವೆ. ಈ ಸೂಚನೆಗಳನ್ನು ತಿಳ್ಕೊಂಡೆ ನೀವು ಮುಂದುವರಿಯುವಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಅಂದರೆ ನಾವು ಅಷ್ಟೂ ಹೇಳಲ್ಲ, ಕೇವಲ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ. ಒಂದು ವೇಳೆ ಈಗ ನೀವು ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಂಡಿರ್ತೀರಿ, ಅಲ್ಲಿಗೆ ಯಾರಾದರೂ ಕಾಯಂ ಉಪನ್ಯಾಸಕರು ಬಂದ್ರಂತಂದರೆ ಅಥವಾ ವರ್ಗಾವಣೆಯಾಗಿ ಯಾರಾದರೂ ಬಂದ್ರಂದರೆ ಅಥವಾ ನಿಯೋಜನೆ ಯಾರಾದರೂ ಆದ್ರಂತಂದರೆ ಆಗ ನೀವು ಆ ಹುದ್ದೆಯನ್ನು ಬಿಟ್ಕೊಡ್ಬೇಕು. ಇಲ್ಲಂತಂದರೆ 2026-27ನೇ ಶೈಕ್ಷಣಿಕ ಸಾಲಿನ ಒಂದು ಅವಧಿ ಏನಿದೆ ಆ ವರ್ಷದ ಶೈಕ್ಷಣಿಕ ವರ್ಷದ ಅವಧಿಯವರೆಗೂ ಕೂಡ ನೀವು ಅಲ್ಲಿ ಕೆಲಸವನ್ನು ಮಾಡ್ಬೋದು. ಅಂದರೆ ಇದರಲ್ಲಿ ಯಾವುದು ಮೊದಲಾಗುತ್ತೋ ಅದನ್ನು ನೀವು ಬಿಟ್ಕೊಡ್ಬೇಕು. ಅಂದರೆ ಯಾರಾದರೂ ನೇಮಕಾತಿ ಒಂದು ಬರಲಿ ಅಥವಾ ವರ್ಗಾವಣೆ ಒಂದು ಬರಲಿ, ಅವ್ರು ಮುಂಚೆ ಬಂದ್ರಂದ್ರೂ ಕೂಡ ನೀವು ಬಿಟ್ಕೊಡ್ಬೇಕು. ಇಲ್ಲಂತಂದರೆ ಈ ಒಂದು 2026-27ನೇ ಶೈಕ್ಷಣಿಕ ಸಾಲಿನ ಅವಧಿ ಮುಗಿದ ತಕ್ಷಣವೂ ಕೂಡ ನೀವು ಅಲ್ಲಿ ಬಿಡಬೇಕಾಗುತ್ತೆ. ನೀವು 2026-27ನೇ ಶೈಕ್ಷಣಿಕ ವರ್ಷದ ಅವಧಿಗೆ ನಾನು ನೇಮಕಾತಿ ಹೊಂದೀನಿ, ಈ ಒಂದು ವರ್ಷ ಪೂರ್ತಿ ಮಾಡ್ತೀನಿ, ಯಾರಾದರೂ ವರ್ಗಾವಣೆ ಆಗಿ ಬಂದ್ರೂ ಕೂಡ ಬಿಟ್ಕೊಡಲ್ಲ, ನೇಮಕಾತಿ ಆಗಿ ಬಂದ್ರೂ ಕೂಡ ಬಿಟ್ಕೊಡಲ್ಲ ಅನ್ನೋಕೆ ಬರೋದಿಲ್ಲ. ಎರಡರಲ್ಲಿ ಯಾವುದು ಮೊದಲಾಗುತ್ತೋ ಅದಕ್ಕೆ ನೀವು ಒಪ್ಕೊಳ್ಬೇಕಾಗುತ್ತೆ.
ಮತ್ತು ಇಲ್ಲಿ ಇರತಕ್ಕಂಥದ್ದು ಏನು ಅಂತಂದರೆ ನೋಡಿ, ಪ್ರಾಚಾರ್ಯರ ಬೋಧನಾ ವಿಷಯವೇ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಅಂತಹ ಹುದ್ದೆಯ ಕಾರ್ಯಭಾರವು ವಾರದಲ್ಲಿ 10 ಗಂಟೆ ಮೀರದಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳುವಂತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಸೂಚನೆಗಳಿದ್ದಾವೆ. ನಿಮಗೇನಾದರೂ ನೋಡ್ಕೋಬೇಕಾಗಿತ್ತು ಅಂತಂದರೆ ಎಲ್ಲನೂ ನೋಡ್ಕೊಡ್ರಿ. ಯಾಕಂದರೆ ಇಲ್ಲಿ ಸುಮ್ಮನೆ 20 ಸೂಚನೆಗಳಿದ್ದಾವೆ. ಅಂದರೆ ಇಷ್ಟನ್ನು ಓದ್ಕೊಂತ ಕುಂದ್ರ ಕಾಲ ಎಲ್ಲವೂ ಕೂಡ ಟೆಲಿಗ್ರಾಮ್ನಲ್ಲಿ ಇರುತ್ತೆ. ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೋಡ್ಬೋದಾಗಿರುತ್ತೆ. ನೀವು ನಿಮ್ಮ ಹತ್ತಿರ ಇರತಕ್ಕಂಥ PU ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ಕೊಂಡು, ಅಂದರೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ರನ್ನು ನೀವು ಭೇಟಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹಾಗೆ ಅವ್ರಿಗೆ ಕೇಳ್ತಕ್ಕಂಥ ದಾಖಲೆಗಳನ್ನು ನೀವು ಅವರಿಗೆ ಒದಗಿಸಿ ಅಪ್ಲಿಕೇಶನನ್ನು ಎಲ್ಲ ಸಲ್ಲಿಸಬಹುದಾಗಿರುತ್ತೆ. ಹಂಗಾಗಿ ನಿಮಗೆ ಹತ್ತಿರ ಆಗ್ತಕ್ಕಂಥ PU ಕಾಲೇಜುಗಳಿಗೆ ಒಮ್ಮೆ ಭೇಟಿ ನೀಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಮತ್ತು ಇಲ್ಲಿ ಉಳಿದಂತೆ ಎಲ್ಲ ಈ ಒಂದು 20 ಸೂಚನೆಗಳಿದ್ದಾವೆ. ಈ ಒಂದು PDF ಟೆಲಿಗ್ರಾಮ್ನಲ್ಲಿರುತ್ತೆ. ಸ್ವಲ್ಪ ನೋಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇರಲಿ, ಯಾಕಂದರೆ ಒಂದು ವರ್ಷದವರೆಗೆ ಹೆಚ್ಚು ಕಡಿಮೆ ನೋಡಿ, ಶೈಕ್ಷಣಿಕ ವರ್ಷ ಅಂದರೆ ಮುಂದಿನ ವರ್ಷದ ಮಾರ್ಚ್ವರೆಗೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ. ಒಂದು ಗರಿಷ್ಠ 10 ತಿಂಗಳವರೆಗೆ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದಾಗಿರುತ್ತೆ. ಮತ್ತು ನಿಮಗೆ ಒಂದು ವಾರಕ್ಕೆ 10 ರಿಂದ 12 ಗಂಟೆಗಳವರೆಗೆ ಕಾರ್ಯಭಾರವನ್ನು ಕೊಡ್ತಾರೆ. ಅಥವಾ 10 ರಿಂದ 12ಕ್ಕಿಂತ ಹೆಚ್ಚು ಹೋಯಿತು ಅಂತಂದರೆ ಆಗ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ತೊಗೊಳ್ತಾರೆ. ಸೊ ಅಷ್ಟೇನು ನೋಡಿ, ಅಲ್ಲಿ ಅಂದರೆ ಕಾಲೇಜುಗಳ ಮೇಲೆ ಡಿಪೆಂಡ್ ಆಗ್ತವೆ. ಎಲ್ಲವೂ ಕೂಡ ಎಲ್ಲ ಕಾಲೇಜುಗಳಲ್ಲೂ 10-12 ಗಂಟೆಗಿಂತ ಹೆಚ್ಚಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಕಡಿಮೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಮಕ್ಕಳ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಹತ್ತಿರದ ಕಾಲೇಜಿಗೆ ಭೇಟಿ ನೀಡಿ ಪ್ರಿನ್ಸಿಪಾಲ್ರಿಗೆ ಭೇಟಿಯಾಗಿ ಮಾತಾಡಿ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಸಲ್ಲಿಸುವಂಥದ್ದು ಉತ್ತಮ. ಯಾಕಂದರೆ ಈಗ ಆಲ್ರೆಡಿ 21 ಆಗಿರೋದ್ರಿಂದ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ. ಮತ್ತು ಈಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಅಗತ್ಯ ಇರೋದರಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಮತ್ತು ಮುಂದೊಂದು ದಿನ ಮಿಸ್ ಮಾಡ್ಕೊಂಡ್ರೆ ಅಂತಂದರೆ, ಅಂದರೆ ಈಗಿರ್ತಕ್ಕಂಥ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಹೆಚ್ಚು ಕಡಿಮೆ ಒಂದು ವರ್ಷನೇ ಹೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಎಲ್ಲರ ಅನ್ಎಡೆಡ್ ಕಾಲೇಜುಗಳಲ್ಲಿ ಅಂತಲ್ಲಿ ನೀವು ಹೋಗಬೇಕಾಗುತ್ತೆ. ಇಷ್ಟೊಂದು ಗೌರವಧನ ಅಲ್ಲಿ ಸಿಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಇಲ್ಲಿ ಗೌರ್ಮೆಂಟ್ PU ಕಾಲೇಜುಗಳಾದರೆ ಒಂದಷ್ಟು ಉತ್ತಮವಾದಂಥ ಗೌರವಧನ ಸಿಗುತ್ತೆ. ಹಾಗಾಗಿ ಇಲ್ಲಿ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಿಮಗೇನೇ ಡೌಟ್ ಇರಲಿ ಕಮೆಂಟ್ ಮಾಡಿರಿ, ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.